ರಾಜಕಾಲುವೆ ಪಕ್ಕದಲ್ಲೇ ಬೋರ್ವೆಲ್ ಕೊರೆಯೋದು. ಅಪ್ಪ, ಈ ನೀರನ್ನ ಕುಡಿದ್ರೆ ಜನರ ಪರಿಸ್ಥಿತಿ ಏನಾಗ್ತದೆ? ಬೇಸಿಗೆ ಮುನ್ನವೇ ಸಿಲಿಕಾನ್ ಸಿಟಿಯಲ್ಲಿ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ. ಕಾವೇರಿ ನೀರು ಸಿಗ್ತಾ ಇಲ್ಲ, ಆದ್ರೆ ಬಿಲ್ ಮಾತ್ರ ಬರ್ತಾ ಇದೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿರೋದು. ಸಿ.ವಿ. ರಾಮನ್ ನಗರ ವಾರ್ಡ್ ನಂಬರ್ 50ರ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಕಾವೇರಿ ನೀರು ಮಾತ್ರ ಬರ್ತಾ ಇಲ್ಲ, ಆದ್ರೆ ಬಿಲ್ ಮಾತ್ರ ಸಮಯಕ್ಕೆ ಸರಿಯಾಗಿ ಬರ್ತಾ ಇದೆ. ಬೇಸಿಗೆ ಇನ್ನು ಆರಂಭನೇ ಆಗಿಲ್ಲ, ಆಗ್ಲೇ ನೀರಿಗೋಸ್ಕರ ಪರದಾಟ ಶುರುವಾಗಿದೆ. ಒಂದ್ ಕಡೆ ಕಾವೇರಿ ನೀರು ಬರ್ತಾ ಇಲ್ಲ, ಬಿಲ್ ಬರ್ತಾ ಇದೆ. ಎಷ್ಟೋ ಜನರ ಮನೆಯಲ್ಲಿ ಬೋರ್ವೆಲ್ ಇದ್ರೂ ಕೂಡ ಬೋರ್ವೆಲ್ ನೀರು ಬತ್ತೋಗಿದೆ. ಮತ್ತೊಂದು ಕಡೆ ರಾಜಕಾಲುವೆಯ ಪಕ್ಕದಲ್ಲೇ ಬೋರ್ವೆಲ್ ಕೊರೆದು ಆ ನೀರನ್ನ ಟ್ಯಾಂಕರ್ಗಳಿಗೆ ತುಂಬಿ ಆ ನೀರನ್ನ ನಗರದಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ. ಇದಕ್ಕೆ ಬ್ರೇಕ್ ಹಾಕಬೇಕಾಗಿರೋರು ಯಾರು? ಹಾಗಾದ್ರೆ ಜನ ಕೇಳ್ತಾ ಇರೋದು ಅಧಿಕಾರಿಗಳೇನ್ ಮಾಡ್ತಿದ್ದಾರೆ? ಈ ತರ ಸಮಸ್ಯೆ ಆಗತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು, ಯಾಕಂದ್ರೆ ಈ ಬಾರಿ ಮಳೆ ಕೂಡ ಸರಿಯಾಗಿ ಬಿದ್ದಿಲ್ಲ. ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಪರದಾಟ ಶುರುವಾಗತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಏನ್ ತಯಾರಿ ನಡೆಸಿದ್ರು ಅಧಿಕಾರಿಗಳು? ಸರ್ಕಾರ ಏನ್ ತಯಾರಿ ಮಾಡ್ಕೊಂತು ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬೇಸಿಗೆ ಶುರುವಾಗುವ ಮುನ್ನವೇ ಈಗಾಗಲೇ ಜನರಿಗೆ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಜನರಂತೂ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ನೀರು ಇಲ್ಲದೆ ಅಂದರೆ ಕಾವೇರಿ ವಾಟರ್ ಸಿಗದೆ ಈಗ ಮಾಫಿಯಾ ಏನು ಟ್ಯಾಂಕರ್ ಮಾಫಿಯಾ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಾವಿವಾಗ ಸಿ.ವಿ. ರಾಮನ್ ನಗರ 50ನೇ ವಾರ್ಡ್ನಲ್ಲಿದ್ದೀವಿ. ಇಲ್ಲಿರುವಂತಹ ಜನರು ಕೂಡ ತಮ್ಮ ಸಮಸ್ಯೆಗಳನ್ನು ತೋಡ್ಕೊತಾ ಇದ್ರು. ನಿತ್ಯ ನೀರು ಬರ್ತಾ ಇಲ್ಲ, ಅಂದರೆ 2 ದಿನಕ್ಕೊಂದ್ಸಲ ಬರ್ತಾ ಇರುವಂತಹ ನೀರು ಕೂಡ ಇವಾಗ ನಮಗೆ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಯನ್ನು ಹೇಳ್ಕೊತಾ ಇದ್ರು. ಜೊತೆಗೆ ಹಾಗಾಗಿ ಅವರು ಏನು ಈಗಾಗಲೇ ಟ್ಯಾಂಕರ್ನ ಅವಲಂಬಿಸಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಇವಾಗ ನೀರು ನಿಮಗೆ ಎಷ್ಟು ದಿನಕ್ಕೊಂದ್ಸಲ ಬರುತ್ತೆ, ಯಾವ ರೀತಿ ಸಮಸ್ಯೆ ಆಗಿದೆ ಅಂತ? ನಾವು ತರಿಸ್ಕೊಂಡ್ರೆ ಮೇಡಮ್ ಬರೋದು ನೀರು ಅದು ಬಂದ್ಬಿಟ್ಟು 1500 ರೂಪಾಯಿ ಹೇಳ್ತಾ ಇದ್ದಾರೆ. ನಾವು ಬಡವರು 1500 ರೂಪಾಯಿ ತರಿಸ್ಕೊಂಡ್ರೆ ಹೆಂಗೆ ಸಾಲದಿರ ಆಗುತ್ತೆ. ಇದು ಬೋರೋ ನೀರು ಬರ್ತಾ ಇರಲಿಲ್ಲ. ಕಾವೇರಿ ನೀರಂತೂ ಶುದ್ಧವಾಗಿ ಬರ್ತಾರೆ. ಬಿಲ್ ಮಾತ್ರ ಬರ್ತಾ ಇದೆ. ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತಾರೆ. 5000 ಕಟ್ಟಬೇಕು 6000 ಕಟ್ಟಬೇಕು ಅಂತ ಹೇಳ್ತಾನೆ ಇದ್ದಾರೆ ಮೇಡಮ್. ಆದರೆ ನೀರಂತೂ ಬರ್ತಾ ಇಲ್ಲ ನಮಗೆ. ಕಾವೇರಿ ವಾಟರ್ ಬದಲಿಗೆ ನೀವು ಇವಾಗ ಟ್ಯಾಂಕರ್ ನೀರನ್ನು ಬಳಸ್ಕೊತಾ ಇದ್ದೀರಿ. ಎಷ್ಟು ಪೇ ಮಾಡ್ತೀರಿ? ಅದಾದ್ರೂ ನಿಮಗೆ ಸಿಗುತ್ತೆ ಅಂದರೆ ಅರ್ಧ ಜನಕ್ಕೆ ಸಿಗುತ್ತೆ, ಅರ್ಧ ಜನಕ್ಕೆ ಸಿಗುತ್ತೆ. ಅದರಲ್ಲಿ ಕಿತ್ತಾಟ, ಸಿಗದಿರೋರು ಗಲಾಟೆಗಳು ಮಾಡ್ತಾರೆ. ಈ ಥರ ಪರಿಸ್ಥಿತಿ ನಮ್ಗೆ ಬಂದಿದೆ. ಸರ್ ಹೇಳಿ, ಟ್ಯಾಂಕರ್ ವಾಟರ್ ಆದರೂ ನಿಮಗೆ ಸಿಗುತ್ತಾ ಇಲ್ಲಿ? ಅದು ಏನಾದರೂ ಮಾಫಿಯಾ ಶುರುವಾಗಿದೆಯಾ? ಯಾಕಂತಂದರೆ ಬೇಸಿಗೆ ಮುಂಚೆನೇ ನೀರಿಗೆ ಸಮಸ್ಯೆ ಆಗಿದೆ ಅಂತ. ಮೇಡಮ್, ಮಾಫಿಯಾ ಅನ್ನೋದಕ್ಕಿಂತ ಇಲ್ಲಿ ಏನು ಸಮಸ್ಯೆ ಅಂದರೆ ಜನಗಳ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ರಾಜಕಾರಣಿ ವ್ಯಕ್ತಿಗಳು ಮುನ್ನೆಚ್ಚರಿಕೆ ತೊಗೊಬೇಕು ಮೇಡಮ್. ಇದರಲ್ಲಿ ಮಾಫಿಯಾ ಅನ್ನೋದು ಬರೋಲ್ಲ ಮೇಡಮ್. ಯಾಕಂದರೆ ಇವಾಗ ನಮಗೆ ನೀರಿನ ಸಮಸ್ಯೆ ಇರೋದ್ರ ಬಗ್ಗೆ ಅವ್ರು 1500 ಕೇಳ್ತಾರೆ, 2000 ಕೇಳ್ತಾರೆ. ಯಾಕಂದರೆ ನೀರು ಅವ್ರದ್ದು. ಈಗ ನಮಗೆ ದರ್ದಿದೆ, ನೀರು ಬೇಕು ಅನ್ನೋದಾಗ ನಾವು 1500 ಕೊಟ್ಟು ಒರೆಸ್ಕೊಳೋದ್ರಲ್ಲಿ 5000 ಲೀಟ್ರಿಗೆ 1500. ಈಗ ಇರೋರು ಓಡಿಸ್ಕೊತಾರೆ ಮೇಡಮ್. ಇಲ್ದಿರೋ ಜನಗಳು ಏನು ಮಾಡ್ತಾರೆ ಹೇಳಿ? ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಜನಗಳಿಗೆ. ಈಗ ನೀವು ಡಿಮ್ಯಾಂಡ್ ಮಾಡ್ತಿದ್ದೀರಲ್ವಾ, ಈಗ ಟ್ಯಾಂಕರ್ ವಾಟರ್ ಆದರೂ ಸಿಗಲಿ ಅಂತ. ನೀವು ಅಂದ್ಕೊಂಡಂಗೆ ಟ್ಯಾಂಕರ್ ಆದರೂ ಬಂದು ನಿಮಗೆ ನೀರು ಸಿಗ್ತಾ ಇದೆಯಾ? ಅದು ಸಿಗ್ತಾ ಇಲ್ಲ ಮೇಡಮ್. ಅದು ಏನು ಇಷ್ಟು ಜನಕ್ಕೂ ಬರಬೇಕಾದ್ರೆ ಎಲ್ಲ ಮನೆ ಕೆಲಸಕ್ಕೆ ಹೋಗಿರ್ತಾರೆ, ಬಂತಾರೆ. ಒಂದು 10 ಬಿಂದಿಗೆ ಕೂಡ ಸಿಕ್ಕಲ್ಲ. ಆವಾಗ ಏನು ಮಾಡೋದು? ಅವಾಗ ಸುಮ್ಮನೆ ಏನೋ ಬಂದಿದ್ದು ನೀರು ಹಿಡ್ಕೊಂಡು ಇದು ಮಾಡ್ತಾವೆ. ಇವಾಗ ಎಲ್ಲ ಬೋರ್ಗಳೂ ರಿಪೇರಿಗಳಾಗೋಗವೆ. ಬೋರ್ ನೀರು ದುಡ್ಡು ಜಾಸ್ತಿ ಕೊಡ್ತೀವಿ ಅಂತಂದ್ರೂ ನೀರು ಸಿಗ್ತಾ ಇಲ್ಲ. ನೀರು ಸಿಗ್ತಾ ಇಲ್ಲ. ಟ್ಯಾಂಕರಕ್ಕೆ ಇವಾಗ ಅದು 1 ತಿಂಗಳಾದರೂ ಕೂಡ ಅದು 15 ದಿನಕ್ಕೆ ಒಂದು ಸಾರಿ ನಾವು ಬುಕ್ ಮಾಡಬೇಕು. ಬುಕ್ ಮಾಡಿ ಆ ಟ್ಯಾಂಕರ್ ಎತ್ಕೊಂಬಂದು ಹಾಕ್ತಾರೆ 1500. ಅವರು ದುಡ್ಡು ಜಾಸ್ತಿ ಕೇಳ್ತಾರೆ. 1000, 1500, 2000 ಗಂಟ ಕೇಳ್ತಾವ್ರೆ. ನಾವು ಅಷ್ಟು ದುಡ್ಡು ಕೊಡ್ತೀರಿ ಅಂದ್ರೆ ನಮ್ಗೆ ನೀರು ಸಿಗ್ತಾ ಇಲ್ಲ. ಆ ದುಡ್ಡು ಕೊಟ್ರೆ ಈ ರೋಡ್ಗೆ ಬರೋಲ್ಲ. ಇನ್ನೊಂದು ಕಾವೇರಿ ವಾಟ್ರು 1 ಡ್ರಾಪ್ ಬರೋಲ್ಲ, ಸುಮ್ಮನೆ ಬಿಲ್ಗಳು ಬರುತ್ತೆ. ನಾವು ಏನು ಮಾಡೋಣ ಹೇಳಿ? ಇಲ್ಲ ಬರುತ್ತೆ ಮೇಡಮ್, 5000, 6000 ಈ ಥರ ಬಿಲ್ ಬರ್ತಾನೆ ಇದೆ. ಯಾರು ಮೇಡಮ್ ಎಷ್ಟು ಟೈಮ್ ಕಂಪ್ಲೇಂಟ್ ಮಾಡೋದು? ಎಷ್ಟು ಟೈಮ್ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಆಕ್ಷನ್ನೇ ತಗೊತಾ ಇಲ್ಲ. ಇದು ಈ ಏರಿಯಾದ ಜನರ ಸಮಸ್ಯೆ. ಯಾಕಂತಂದರೆ ಬೇಸಿಗೆ ಶುರುವಾಗೋದಕ್ಕಿಂತ ಮುಂಚೆನೇ ನೀರಿಗೆ ಹಾಹಾಕಾರ ಕೂಡ ಶುರುವಾಗಿದೆ. ಅದರ ಜೊತೆಗೆ ಟ್ಯಾಂಕರ್ ಅವರು ತಮಗೆ ಇಷ್ಟ ಬಂದ ಹಾಗೆ ದುಡ್ಡನ್ನು ಮಾಡ್ಕೊಳ್ಳುವಂಥದ್ದು, ಇದು ಮಾಫಿಯಾ ಅಂತಲೇ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ನೀರಿಗಾಗಿ ಪರದಾಡ್ತಾ ಇರುವಂತಹ ಬೆಂಗಳೂರಿಗರ ಬೇಸರದ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.